ಕಾಕಿ ಬಂತ. ಕಂದ, ತುಂಬಾ ಹೊಟ್ಟೆ ಹಸಿವಾಗ್ತಿದೇನೋ? ಪರವಾಗಿಲ್ಲ ಅಜ್ಜಿ. ಅಜ್ಜಿ, ನನ್ನ ಊಟ ಆಯ್ತು. ಕಾಗೆ ತಿಂದಿದ್ಯಾ ಅಲ್ವಾ ಅಂತ ನಾನು ನೋಡ್ಕೊಂಡ್ ಬರ್ತೀನಿ. ನೀವು ಹೋಗಿ ಊಟ ಮಾಡಿ. ಅಣ್ಣ ಹೋಗಿ ಊಟ ಮಾಡಿ. ಅಯ್ಯೋ ದೇವ್ರೆ, ಈ ಕಾಗೆ ಬಂದೇ ಇಲ್ಲಲ್ಲಪ್ಪ. ಕಾಗೆ ಬಂದು ಪಿಂಡನ್ ಮುಟ್ಟೋರ್ಗೂ ಪಾಪ ಅಣ್ಣ ಊಟ ಮಾಡಂಗಿಲ್ಲ. ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ ಪಾಪ. ಏನ್ ಮಾಡೋದಿವಾಗ? ಅಪ್ಪ ದೇವ್ರೆ, ನಾನಿವಾಗ ಮಾಡಕ್ ಹೊರಟಿರೋದು ತಪ್ಪ ಸರಿನೋ ನನಗೆ ಗೊತ್ತಿಲ್ಲ. ಆದ್ರೆ ಅಣ್ಣನ ಕಷ್ಟ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಹಿಂಗೆ ಮಾಡ್ತಿದ್ದೀನಿ. ನನ್ನ ಕ್ಷಮಿಸ್ಬಿಡಪ್ಪ. ಅಜ್ಜಿ, ಕಾಗಿ ಬಂತ. ಕಾಗೆ ಬಂದು ತಿಂದು ಹೋಗಿದೆ. ಈಗ ಅಣ್ಣ ಊಟ ಮಾಡ್ಬೋದು. ನಡಿಪ್ಪ, ನಡಿ. ನೀವು ಊಟ ಮಾಡ್ತೀರಿ? ಬಂದೆ. ಏ ಪುಟ್ಟಿ, ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ಯಾರ್ಯಾರು ಬಂದ್ರಿ? ಅಮ್ಮ ನನ್ನ ಅಜ್ಜಿನ ಕಟ್ಕೊಂಡ್ ಬಂತು. ಹೌದಾ? ಅಜ್ಜಿನೂ ಬಂದಿದ್ದಾರಾ? ಎಲ್ಲಿದ್ದಾರೆ? ಅಜ್ಜಿ ಹೊರಗಡೆ ಕೂತಿದ್ದಾರೆ. ಹೊರಗಡೆ ಕೂತಿದ್ದಾರಾ? ಯಾಕೆ? ನಾನು ಬನ್ನಿ ಅಂತ ಹೇಳ್ದೆ, ಬಂದಿಲ್ಲ. ಹೌದಾ? ನಡಿ ನೋಡೋಣ. ಇದ್ಯಾಕೆ ಹೊರಗಡೆ ಕೂತಿದ್ದೀರಾ? ಒಳಗಡೆ ಬನ್ನಿ, ಊಟ ಮಾಡೋರುತ್ತೆ. ನಾನು ಆಗ್ಲಿಂದ ಕರಿತಾ ಇದ್ದೀನಿ, ಮಾಮ ಬರ್ತಾನೆ ಇಲ್ಲ. ಬರ್ತಾರೆ ಪುಟ್ಟ, ಬನ್ನಿಮ್ಮ. ಬನ್ನಿ. ಹಲೋ, ಹೇಳೋ ಮಾಮ್ಸ್, ಏನು ಸಮಾಚಾರ? ಲೋ ಅಳಿಮಯ್ಯ, ಎಲ್ಲೋ ಇದೆಯಾ?
ಇಂಥ ಖುಷಿ ಸಮಯದಲ್ಲಿ ಮನೇಲಿರೋದು ಬಿಟ್ಟು ಅಡ್ರೆಸ್ ಸಿಗಲ್ದಂಗೆ ಹೋಗ್ಬಿಟ್ಟಿಗೆಲ್ಲೋ. ಹೇಳು ಮಾಮ್ಸ್, ಇಲ್ಲೇ ಹೊರಗಡೆ ಇದ್ದೆ. ಏನಾದ್ರು ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನಿಲ್ಲ ಕಣೋ, ನನಗೀಗ ಎತ್ತೋ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅಳಿಮಯ್ಯು ಹೇಳೋಕ್ಕಾಗ್ತಾ ಇಲ್ಲ. ಅಳಿಮಯ್ಯ ಥ್ಯಾಂಕ್ಸ್ ಕಣೋ, ಆ ಭಾಗ್ಯ ಬದುಕಿರುವಾಗಲೇ ಅವಳ ತಿಥಿ ಊಟ ಮಾಡೋ ಭಾಗ್ಯ ಕರುಣಿಸಿದ್ದಕ್ಕೆ. ನೀನು ಇಲ್ಲೇನಾದ್ರೂ ಇದ್ದಿದ್ರೆ ನಿನ್ನ ಗಟ್ಟಿಯಾಗಿ ತಪ್ಕೊಂಡು ಲಚ 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 ಅಂತ ಮುತ್ತುಕೊಂಡು ಬಿಡ್ತಿದ್ದೆ ಕಣೋ. ಏನು ಮಾತಾಡ್ತಾ ಇದೀಯಾ? ಗಟ್ಟಿಯಾಗಿ ತಪ್ಕೊಳ್ಳೋದಂತೆ, ಮುತ್ತು ಬೇರೆ ಅಂತೆ. ಅದಕ್ಕೆ ಹೇಳೋದು ಟೈಮಿಗೆ ಸರಿಯಾಗಿ ವಯಸ್ಸಿಗೆ ತಕ್ಕಂಗೆ ಮದುವೆ ಆಗಬೇಕು ಅಂತ. ಇಲ್ಲಾಂದಿದ್ರೆ ಈ ಥರ ಪ್ರಾಬ್ಲಮ್ ಎಲ್ಲ ಅನುಭವಿಸ್ಬೇಕಿತ್ತ? ಇಷ್ಟೊಂದು ಎಕ್ಸೈಟ್ ಆಗಬೇಡ ಮಾಮ್ಸ್, ಸ್ವಲ್ಪ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೊ. ಅಳಿಮಯ್ಯ, ನಾನು ಮದುವೆ ಮಾತ್ರ ಆಗಿಲ್ಲ ಕಣೋ, ಬ್ರಹ್ಮಚಾರಿ ಅಂತ ಎಲ್ಲೂ ಹೇಳಲಿಲ್ವಲ್ಲ. ನೀನು ಈ ಲೈನನ್ನು ಅಂಡರ್ಲೈನ್ ಮಾಡ್ಕೋ ಅಳಿಮಯ್ಯ. ಹಾಗೆ ಕುಡಿಯೋ ಒಂದು ಲೋಟ ಹಾಲಿಗೆ ಅಸೂಯ ಕಟ್ಟೋದು ಡೈಲಿ ಪ್ಯಾಕೆಟಲ್ಲಿ ಕುಡಿದ್ರೆ ಆಯ್ತಲ್ವಾ ಅಂತ ನಿನ್ನ ಕಾನ್ಸೆಪ್ಟ್. ಸುಮ್ಮನಿರಪ್ಪ ನೀನು, ಏನು ಅಸಹ್ಯ ಎಲ್ಲ ಮಾತಾಡ್ಬೇಡ. ಆಮೇಲೆ ಫ್ಯಾಮಿಲಿ ಆಡಿಯನ್ಸ್ ಗುಣಕೋತಾರೆ ನನ್ನ ಬಗ್ಗೆ. ಇರಲಿ ಬಿಡು ಮಾಮ್ಸ್, ಅವ್ರಿಗೂ ಒಂಚೂರು ಚೇಂಜಸ್ ಬೇಕಲ್ಲ. ಯಾವಾಗಲೂ ಬೋರಿಂಗ್ ಸ್ಟೋರಿ ನೋಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಕೊಡ್ಬೇಕು ಅವಾಗ. ಅದು ಬಿಡು ಅಳಿಮಯ್ಯ, ಈಗ ನೀನು ಡೂಪ್ಲಿಕೇಟ್ ತಿಥಿ ಊಟ ಹಾಕ್ಸಿದ್ಯಾ, ಇನ್ನು ರಿಯಲ್ ತಿಥಿ ಊಟ ಯಾವಾಗ ಹಾಕಿಸ್ತೀಯಾ? ಅತಿ ಶೀಘ್ರದಲ್ಲಿ ಮಾಮ್ಸ್, ಸ್ವಲ್ಪ ವೆಯ್ಟ್ ಮಾಡು. ಈ ಮದುವೆ ಆದ ತಕ್ಷಣ ಮಕ್ಕಳಾಗಲ್ಲ ಅಂತಾರಲ್ಲ, ಹಾಗೆ ಇದನ್ನು ಕಾಯಬೇಕು. ಸರಿ ಕಣಪ್ಪ, ಏನಾದರೂ ಒಂದು ಮಾಡು, ಆದರೆ ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ಕೊಡಪ್ಪ. ಈಗ ಎಲ್ಲಿದ್ಯಾ? ಎಷ್ಟೊತ್ತಿಗೆ ಬರ್ತೀಯಾ? ಒಂದು ಎಣ್ಣೆ ಪಾರ್ಟಿ. ಮಾಮ್ಸ್, ನಾನು ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ. ಇನ್ನೂ ಒಂದಷ್ಟು ಕೆಲಸಗಳು ಬಾಕಿ ಇದ್ದಾವೆ, ಮುಗಿಸ್ಕೊಂಡೆಲ್ಲ ಒಟ್ಟಿಗೆ ಬರ್ತೀನಿರು. ಏನೋ ಅದು ಅಷ್ಟೊಂದು ಇಂಪಾರ್ಟೆಂಟು? ಅದೆಲ್ಲ ನಿನಗೆ ಬೇಡ, ಸುಮ್ಮನಿರೋ ಮಾಮ್ಸ್. ನೀನು ಮದುವೆ ಆಗದೆ ಇರೋ ಹಿರಿಯ ಬ್ರಹ್ಮಚಾರಿ, ಅದನ್ನೆಲ್ಲ ಹೇಳಿದ್ರೆ ಆಮೇಲೆ ಸಹಿಸ್ಕೊಳಕ್ಕಾಗಲ್ಲ ನಿನ್ನ ಕೈ. ಸುಮ್ಮನೆ ಇದ್ಬಿಡು ನೀನು. ಲೋ ಆಗಲೇ ಹೇಳಿದ್ನಲ್ಲ, ನಾನು ಬ್ಯಾಚುಲರ್ ಅಷ್ಟೇ, ಬ್ರಹ್ಮಚಾರಿ ಅಲ್ಲ ಅಂತ. ಸರಿ ಹುಷಾರು, ಏನಾದರೂ ಮಾಡ್ಕೋ, ಆದರೆ ಎಡವಟ್ಟು ಮಾತ್ರ ಮಾಡ್ಕೋಬೇಡ ಅಳಿಮಯ್ಯ, ಗೊತ್ತಾಯ್ತಾ? ಸರಿ ಸರಿ ಸರಿ, ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಕಲಾವಿದ ನಮ್ಮ ಮಾಮ್ಸ್, ಬ್ಯಾಚುಲರ್ ಅಂತೆ, ಅರೆ ಬ್ರಹ್ಮಚಾರಿ ಅಲ್ವಂತ. ಎಷ್ಟೇ ಆಗಿ ನಮ್ಮ ಕುಚಿ ಬಿಡ್ಕೊಳಕ್ಕಾಗತ್ತಾ? ಬಾಪುಟ ಕೂತ್ಕೊಳ್ಳಿ. ಅಣ್ಣ, ಅಲ್ಲಮ್ಮ, ಅಮ್ಮನ ಹೊರಗಡೆ ಕೂರಿಸ್ಬಂದಿದ್ಯಲ್ಲ. ಇಲ್ಲ ಅಣ್ಣ, ನಾನು ತುಂಬಾ ಸತಿ ಕರೆದೆ, ಅವ್ರು ಬಂದಿಲ್ಲ. ನೋಡಿ, ನೀವು ಕರೆದ ತಕ್ಷಣ ಬಂದ್ಬಿಟ್ಟಿದ್ದಾರೆ. ಸರಿ, ತುಂಬ ಹೊತ್ತಾಗಿದೆ, ಮೊದಲು ಊಟ ಬಡಿಸು. ಅಣ್ಣ, ಅವ್ರು ತಿನ್ನಲ್ಲ, ನಾನು ತಿನ್ಸಿದ್ರೇ ತಿನ್ನೋದು. ಅದಕ್ಕೆ ಎಲ್ರದ್ದು ಊಟ ಆಗೋಗ್ಲಿ, ಆಮೇಲೆ ತಿನ್ನಿಸ್ತೀನಿ. ಇದೆಲ್ಲ ಏನು ಬೇಡಮ್ಮ, ಲೇಟ್ ಆಗಿದೆ. ನೀ ತಿನ್ಸು, ನಾ ಬಡಿಸ್ತೀನಿ. ಬಾ ಅಲ್ಲಣ್ಣ, ಕೊಡಪ್ಪ, ಕೂತ್ಕೊಮ್ಮ. ತಿನ್ಸಮ್ಮ, ತಿನ್ನುಪುಟ್ಟ, ಊಟ ಮಾಡು. ಅಮ್ಮ, ಊಟ ಮಾಡು. ಯಾಕಮ್ಮ ಹೀಗೆ ಸೆರಗ್ ಮುಚ್ಕೋತಿದ್ಯಾ? ಇದೇನಿದು ಹೊಸ ಅವತಾರ, ಯಾವಾಗ್ಲೂ ಇಲ್ದಿರೋದು? ಯಾಕೆ ಹಠ ಮಾಡ್ತಾಗಿ? ಸುಧಾ ಅವ್ರೆ, ಅದಕ್ಕೆ ನಾನು ನಿಮ್ಮನ್ನೇ ಹುಡ್ಕೊಂಡು ಬಂದೆ. ತಗೊಳಿಕಿ. ಏನ್ಕಿ ಅದಕ್ಕೆ ಅದು? ಈ ಮನೇಲಿ ಕೆಲಸ ಮಾಡೋರಿಗೆ ಕ್ವಾರ್ಟರ್ಸ್ ಕಟ್ಟಿದ್ದಾರೆ. ಅಮ್ಮನ ಮಗಳನ್ನ ಕರ್ಕೊಂಡು ಹೋಗಿ, ಇದು ಅದರದೇಕಿ. ಇನ್ನು ಮುಂದೆ ನೀವು ಇಲ್ಲೇ ಇರಬಹುದು. ಅಲ್ಲಿಗೆ ನಿಮ್ಮ ಮನೆ ಸಮಸ್ಯೆ ಬಗೆಹರಿತು. ಈಗ ನೀವು ನಿಶ್ಚಿಂತೆಯಿಂದ ಇರ್ಬೋದು. ಅದಕ್ಕೆ ನಾವಿಲ್ಲಿರೋದಾ? ಬೇಡ ಅದಕ್ಕೆ, ಪರವಾಗಿಲ್ಲ. ಎಲ್ಲಾದ್ರೂ ಹೊರಗಡೆ ವ್ಯವಸ್ಥೆ ಮಾಡಿಕೊಟ್ರೆ ಸಾಕಿತ್ತು. ಬೇಕಿದ್ರೆ ಅಣ್ಣನ ಹತ್ರ ಮಾತಾಡ್ತೀನಿ ಅದಕ್ಕೆ ನಾನು. ಖಂಡಿತ ಮಾತಾಡಿ, ಆದರೆ ಗೌತಮ್ ಅವರು ಇದನ್ನೇ ಹೇಳ್ತಾರೆ. ನಾವು ಮುಂಚೆನೂ ನಿಮ್ಮನ್ನ ಕರೆಸಿ ಕ್ವಾರ್ಟರ್ಸಲ್ಲಿ ಇರಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ನನಗೆ ಗೊತ್ತು ನೀವು ತುಂಬ ಸ್ವಾಭಿಮಾನಿ, ಒಪ್ಕೊಳ್ಳಲ್ಲ ಅಂತ. ಹಾಗಾಗಿ ಸುಮ್ಮನಾಗ್ಬಿಟ್ವಿ. ಅಂಥದ್ರಲ್ಲಿ ನಿಮ್ಮ ಜೊತೆ ಇಂಥ ಒಂದು ಅನಾಹುತ ಆಯ್ತು. ದೇವರು ನಿಮ್ಮನ್ನ ಈ ಮೂಲಕ ಇಲ್ಲಿ ಕರೆಸಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಹೇಳೋದು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ನೋಡಿ, ಎಲ್ಲೋ ಇದ್ರಿ ನೀವು, ಈಗ ನಮ್ಮ ಜೊತೆ ನಮ್ಮ ಕಣ್ಣೆದುರಿಗೆ ಇರ್ತೀರ. ಅದು ನಮಗೆ ತುಂಬಾನೇ ಖುಷಿ ವಿಚಾರ. ಅದಕ್ಕೆ ನಿಮಗೆ ಅದು ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಣ್ಣನ ಹತ್ರ ಮಾತಾಡ್ಬೋದಾ? ಒಂದ್ಸತಿ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕೆ. ಸುಧಾ, ಅವ್ರು ರೆಸ್ಟ್ ಮಾಡ್ತಿದ್ದಾರೆ. ನೀವು ಅಮ್ಮನ ಕರ್ಕೊಂಡು ಹೋಗಿ, ಅಮ್ಮನೂ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಥ್ಯಾಂಕ್ಸ್ ಹೇಳುವಂತೆ. ಆಯ್ತು ಅದಕ್ಕೆ. ಪ್ಲೀಸ್ ಹೀಗೆಲ್ಲ ಮಾಡಬೇಡಿ.
ಹಾಗೆ ಇನ್ನೊಂದು ವಿಷಯ, ಅಡುಗೆ ಎಲ್ಲ ಮಾಡಕ್ಕೆ ಹೋಗ್ಬಿಡಿ, ಊಟ ತಿಂಡಿ ಎಲ್ಲ ಇಲ್ಲಿಂದಾನೆ ತಗೊಂಡೋಗಿ. ಸರಿ ಅದ್ಗೆ. ಅಮ್ಮ ಬಾ ಬಾ ಪುಟ್ಟಿ. ಲಚ್ಚಿ ಬಾ. ಬೇಬಿ ಬೇಬಿ ಪ್ಲೀಸ್. ಹೋಗಿ ಜೈ, ನೀವು ನಿಮ್ಮ ಹೆಂಡತಿಗೆ ಮಾತ್ರ ಟೈಮ್ ಕೊಡ್ತೀರಾ, ನನಗೆ ಮಾತ್ರ ಒಂದು ಸ್ವಲ್ಪನೂ ಟೈಮ್ ಕೊಡಲ್ಲ ಅಲ್ವಾ? ಬೇಬಿ ಅದಾಗಲ್ಲ ಬೇಬಿ, ನನ್ನ ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡ್ಕೋ. ನನ್ನ ಸಿಚುವೇಶನ್ ಬೇರೆ ಯಾರಾದರೂ ಇದ್ದೀರಾ ಖಂಡಿತ ನೀನು ಮೀಟ್ ಮಾಡಕ್ಕೆ ಬರ್ತಾನೆ ಇರಲಿಲ್ಲ. ಅಂಥದ್ದೇನಾಯ್ತು? ನೀವು ಆರಾಮಾಗೇ ಇದ್ದೀರಲ್ಲ? ನಾನು ಮಾತಾಡ್ತಿರೋದು ನನ್ನ ಬಗ್ಗೆ ಅಲ್ಲ ಬೇಬಿ, ನನ್ನ ಪರಿಸ್ಥಿತಿ ಬಗ್ಗೆ, ನನ್ನ ಮನೆ ಪರಿಸ್ಥಿತಿ ಬಗ್ಗೆ. ಅಂಥದ್ದೇನಾಯ್ತು? ಮನೇಲಿ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸು ಬೇಬಿ, ಗಲಾಟೆ ಮೇಲೆ ಗಲಾಟೆ. ನಾನು ಏನು ಮಾಡಲಿ? ಗಲಾಟೆನಾ? ಯಾರ ಜೊತೆ? ಬೇಬಿ ಆ ಥರದ ಗಲಾಟೆ ಅಲ್ಲ, ಮನೇಲಿ ನಡೆಯೋ ಒಂದಷ್ಟು ಸಿಚುವೇಶನ್ಸ್ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಏನಾಗಿತ್ತು ಮತ್ತು ನನಗೆ ಯಾಕೆ ಹೇಳಲಿಲ್ಲ? ಹೇಳಬೇಕು ಅಂತಲೇ ಇದ್ದೆ ಬೇಬಿ, ನಿನಗೆ ಹೇಳಿದೆ ಹೇಳ್ತೀನಿ, ಬಟ್ ಫೋನಲ್ಲಿ ಆಗಲ್ವಲ್ಲ, ಅದಕ್ಕೆ ಡೈರೆಕ್ಟಾಗಿ ಸಿಕ್ಕಿದಾಗ ಹೇಳೋಣ ಅಂತ ಸುಮ್ಮನೆ ಇತ್ತು. ಅದೇನಾಗಿದೆ ಅಂದರೆ ನಮ್ಮ ಅಣ್ಣ ಇದ್ದಾನಲ್ಲ, ಓ ಗಾಡ್, ನಿಮ್ಮ ಅಣ್ಣನಿಗೆ ಸ್ವಂತ ತಾಯಿ ತಂಗಿ ಎಲ್ಲ ಇದ್ದಾರಾ? ಅವ್ರು ಇವಾಗ ಎಲ್ಲಿದ್ದಾರೆ? ನಿಮ್ಮ ಜೊತೆಗಿಲ್ವಾ? ಗೊತ್ತಿರಲಿಲ್ಲ ಬೇಬಿ ನಮಗೂ ಎಲ್ಲಿದ್ರು ಅಂತ. ಅಣ್ಣ ಅವ್ರನ್ನ ಹುಡುಕ್ಸೋಕೆ ಪ್ರಯತ್ನ ಪಡ್ತಾ ಇದ್ದ. ಅವ್ರು ಸಿಕ್ಕಿದ್ರೆ ಏನು ಮಾಡ್ತೀರಾ? ಅಕಸ್ಮಾತ್ ಅವ್ರು ಏನಾದ್ರು ಸಿಕ್ಕಿದ್ರೆ ನೀವು ಸೈಡ್ ಲೈನ್ ಆಗ್ತೀರಾ ಅಲ್ವಾ? ಎಷ್ಟೇ ಆದರೂ ಮಲ್ತಾಯಿ ಮತ್ತು ಮಲ್ತಾಯಿ ಮಕ್ಕಳಲ್ವಾ? ಏನು ಹೇಳ್ತಿದ್ಯಾ ಬೇಬಿ? ಇಟ್ಸ್ ಟ್ರೂ ಜೈ. ಇಷ್ಟು ದಿವಸ ನಿಮ್ಮ ಅಣ್ಣಂಗೆ ಸ್ವಂತದವರು ಅಂತ ಯಾರೂ ಇರಲಿಲ್ಲ, ಅದಕ್ಕೆ ನಿಮ್ಮನ್ನ ತಮ್ಮ ತಂಗಿ ಥರ ನೋಡ್ಕೊತಾ ಇದ್ರು. ಇನ್ನು ಅವ್ರ ಸ್ವಂತ ತಾಯಿ ತಂಗಿ ಬಂದಮೇಲೆ ನಿಮ್ಮನ್ನ ಸೈಡ್ ಲೈನ್ ಮಾಡ್ತಾರೆ. ಇಟ್ಸ್ ಆಬ್ವಿಯಸ್ ಅಲ್ವಾ? ಹೊಸ ಐಟಮ್ ತೊಗೊಂಡ್ಮೇಲೆ ಹಳೆ ಐಟಮ್ನ ಗುಜುಡಿಗೆ ಹಾಕಿ ಹಾಕ್ತಾರೆ. ಬೇಬಿ ಏನು ನಿನ್ನ ಮಾತಿನ ಅರ್ಥ? ಜೈ, ಡೋಂಟ್ ಟೇಕ್ ಮೀ ರಾಂಗ್, ನಾನು ಜಸ್ಟ್ ಕ್ಯಾಶುಯಲ್ ಆಗಿ ಹೇಳಿದೆ. ಅವ್ರು ಬಂದರೆ ಕಷ್ಟ ಆಗತ್ತಲ್ವಾ? ಡೋಂಟ್ ವರಿ ಬೇಬಿ, ಆ ಥರ ಎಲ್ಲ ಏನೂ ಆಗಲ್ಲ. ಅವರು ಬರೋಕ್ಕೆ ಚಾನ್ಸ್ ಇಲ್ಲ, ಯಾಕೆಂದರೆ ಬರೋದಕ್ಕೆ ಅವರೇ ಇಲ್ಲ. ಇಲ್ಲ ಅಂದರೆ? ಇಲ್ಲ ಅಂದರೆ ಐ ಮೀನ್ ಅವರು ಟಿಕೆಟ್ ತೊಗೊಂಡು ಸೀದಾ ಮೇಲಿರೋದು. ಹೌದಾ? ಹೌದು ಬೇಬಿ, ಅವರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ. ಯಾವಾಗಂತೆ? ಅದೆಲ್ಲ ನನಗೆ ಗೊತ್ತಿಲ್ಲ ಬೇಬಿ, ಬಟ್ ಅವರು ತೀರ್ಕೊಂಡಿದ್ದಾರೆ, ಇನ್ನು ಬದುಕಿಲ್ಲ ಅಷ್ಟು ಮಾತ್ರ ಗೊತ್ತು. ಹಾಗಾದರೆ ಸರಿ, ಏನು ಟೆನ್ಷನ್ ಇಲ್ಲ. ಬಟ್ ನಿಮ್ಮ ಅಣ್ಣಂಗೊಂದು ಮಗು ಅಂತಾದರೆ ಅದು ಪ್ರಾಬ್ಲಮ್ ಆಗ್ಬೋದಲ್ವಾ? ಆಗ ಆಬ್ವಿಯಸ್ಲಿ ನಿಮ್ಮ ಅಣ್ಣನ ಫಸ್ಟ್ ಪ್ರಯಾರಿಟಿ ಅವ್ರ ಹೆಂಡತಿ, ಮಗು, ಅವ್ರ ಫ್ಯಾಮಿಲಿ ಮೇಲೆ ಆಗಿರುತ್ತೆ. ಇನ್ನೂ ಆಗಿಲ್ವಲ್ಲ, ಆದಾಗ ನೋಡ್ಕೊಂಡ್ರೆ ಆಯ್ತು. ಅದಕ್ಕೆ ತುಂಬ ಟೈಮ್ ಬೇಕು ಬೇಬಿ. ಏನು ಮಗು ಬೇಕು ಅಂತ ತಕ್ಷಣ ಆಕಾಶದಿಂದ ಉದುರು ಬಿಡುತ್ತಾ? ಇಲ್ಲ ತಾನೆ, ಅದಕ್ಕೆ ಅದರದಾದಂಥ ಒಂದು ಟೈಮ್ ಬರುತ್ತೆ. ನಾವು ಅಲ್ಲಿ ಒಂದು ಆರಾಮಾಗಿರೋಣ, ಈಗಲೇ ಕಲೆ ಕೆಡಿಸ್ಕೋಬೇಕು. ನನ್ನ ಹತ್ರ ಬೇಬಿ ಎಲ್ಲ ಥರದ ಮಿಸೈಲ್ಗಳು, ಆ್ಯಂಟಿ ಮಿಸೈಲ್ಗಳು ಇದ್ದಾವೆ, ರೆಡಿ ಇಟ್ಕೊಂಡಿದ್ದೀನಿ. ಯಾವ ಸಮಯಕ್ಕೆ ಏನು ಬೇಕೋ ಅದನ್ನು ಬ್ಲಾಸ್ಟ್ ಮಾಡ್ತಾ ಇರ್ತೀವಿ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ, ನಾನು ನೋಡ್ಕೋತೀನಿ. ಮೂವಿಗೆ ಹೋಗೋಣ. ಮೂವಿಗಾ? ಟಿಕೆಟ್ಸ್ ಆಲ್ರೆಡಿ ಬುಕ್ ಆಗಿದೆ ಬೇಬಿ, ಕಮ್ ಲೆಟ್ಸ್ ಗೋ. ಲಚ್ಚಿ, ಊಟ ಮಾಡೋದ್ ಬಿಟ್ಟು ಏನ್ ನೋಡ್ತಿದ್ಯಾ? ಅಮ್ಮ, ಆ ಮನೆಗಿಂತ ಈ ಮನೆನೇ ದೊಡ್ಡದಿದೆ ಅಲ್ವಾ? ಅದು ಚಿಕ್ಕ ಮನೆ, ಆಟ ಆಡೋಕ್ಕೆ ಜಾಗ ಇರಲಿಲ್ಲ. ಮನೆ ಮುಂದೆ ದೊಡ್ಡದಾಗಿರೋ ಪಾರ್ಕ್ ಇದೆ, ನಾನು ಎಷ್ಟು ಬೇಕಾದ್ರೂ ಆಟ ಆಡ್ಬೋದಲ್ಲ ಅಮ್ಮ? ನೀನ್ ಇಲ್ಲಿ ಆರಾಮಾಗಿರ್ಬೋದು. ಈ ಮನೆ ಅಷ್ಟೇ ಅಲ್ಲ ಕಂದ, ಇಲ್ಲಿರೋರ್ ಮನ್ಸು ತುಂಬಾ ದೊಡ್ಡದು. ನಾವ್ಯಾವುದಕ್ಕೂ ಚಿಂತೆ ಮಾಡ್ಬೇಕಾಗಿಲ್ಲ, ನೆಮ್ಮದಿಯಾಗಿರ್ಬೋದು. ಗುಂಡು ಮಾಮ ಎಷ್ಟು ಒಳ್ಳೆಯವ್ರಲ್ವಾ? ನಮ್ದಿರೋದಕ್ಕೆ ಅಷ್ಟು ದೊಡ್ಡ ಮನೆ ಕಟ್ಟವ್ರೆ. ಹೇಳದ್ನಲ್ವಾ ಕಂದ, ಅವ್ರದ್ದು ತುಂಬಾ ದೊಡ್ಡ ಮನ್ಸು ಅಂತ. ಮತ್ತೆ ಅವ್ರ ವರ್ತನೂ ದೊಡ್ಡದು. ಕಂದ, ದೊಡ್ಡವ್ರಿಗಾಗೆಲ್ಲ ಹೇಳ್ತಾರ? ತಪ್ಪದು. ನನ್ನ ಮುಂದೆ ಹೇಳ್ದೆ ಅಂತ ಇನ್ಯಾರ ಮುಂದೆನೂ ಹಿಂಗೆಲ್ಲ ಹೇಳಕ್ ಹೋಗ್ಬೇಡ, ಸರಿನಾ? ಸರಿ, ನಿನ್ನ ಹತ್ರ ಮಾಡ್ತಾ ಹೇಳ್ತೀನಿ. ಸರಿ, ಊಟ ಮಾಡು. ಅಣ್ಣ ಅತ್ತಿಗೆ ನನಗೆ ಇಷ್ಟೆಲ್ಲ ಉಪಕಾರ ಮಾಡಿದ್ದಾರೆ, ಆದರೆ ನಾನು ಅವರಿಗೆ ಅಪಕಾರ ಮಾಡ್ತಾನೆ ಬಂದಿದ್ದೀನಿ. ಇಲ್ಲಿನ ವಿಷಯ ತಗೊಂಡು ಅಲ್ಲಿ ಹೇಳೋದು, ಅಲ್ಲಿ ಹೇಳಿದ್ದನ್ನು ಇಲ್ಲಿ ಬಂದು ಮಾಡೋದು, ಇದೆಲ್ಲ ಹೇಗೆ ಮಾಡಲಿ? ನನ್ನ ಆತ್ಮಸಾಕ್ಷಿ ಇದಕ್ಕೆ ಒಪ್ತಾ ಇಲ್ಲ. ದೇವ್ರೆ, ಯಾಕಪ್ಪ ನನಗಿಂತ ಪರೀಕ್ಷೆ?
ಏನು ಹೇಳು ಮಾಮ್, ನೀನಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದೆಯಾ. ಆ್ಯಂಡ್ ನೀನು ಖುಷಿಯಾಗಿರೋದನ್ನ ನೋಡೋದಕ್ಕೆ ನನಗಂತೂ ಸಿಕ್ಕಾಬಟ್ಟೆ ಖುಷಿ. ಥ್ಯಾಂಕ್ಸ್ ಜೆ. ಇದೆಲ್ಲ ಆಗಿದ್ದು ನಿನ್ನಿಂದ. ನೀನು ಇಲ್ಲದೇ ಇದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ. ಸೊ ಎಲ್ಲ ಕ್ರೆಡಿಟ್ ನಿನಗೆ ಸೇರಬೇಕಾಗಿದ್ದು. ಮಾಮ್, ಇದರ ಕ್ರೆಡಿಟ್ಸ್ ತಗೊಳ್ಳೋದೇನಿದೆ, ನನಗೆ ನೀನು ನಿನಗೆ ನಾನು ಅಷ್ಟೇ ಬೇಕಾಗಿರೋದು. ಆ್ಯಂಡ್ ನನಗೆ ಕ್ರೆಡಿಟ್ಸ್ ಅಲ್ಲ ಮಾಮ್ ಮ್ಯಾಟರು. ನಾವಿನ್ನೂ ಚಾಲ್ತಿಲ್ಲಿದ್ದೀವಲ್ಲ, ಇನ್ನೂ ಅಧಿಕಾರದಲ್ಲಿದ್ದೀವಲ್ಲ, ಅದು ಮ್ಯಾಟ್ರ್ ಆಗೋದು. ಆ್ಯಂಡ್ ನನಗೆ ಬೇಕಾಗಿರೋದು ಅಷ್ಟೇ, ಬೇರೇನೂ ಅಲ್ಲ. ಈ ಅಧಿಕಾರ ಅನ್ನೋದು ಹುಲಿ ಮೇಲಿನ ಸವಾರಿ ಥರ. ನಾವು ಇಳಿದಿದ್ದ ತಕ್ಷಣ ಅದು ನಮ್ಮನ್ನೇ ತಿಂದ್ಬಿಡತ್ತೆ. ಡೋಂಟ್ ವರಿ ಮಾಮ್, ಹುಲಿನ ಪಳಗಿಸಿಟ್ಕೊಂಡ್ರೆ ಅದು ಎಂಥ ಹುಲಿನೇ ಆಗಲಿ, ನಮ್ಮ ಮುಂದೆ ಅದು ಬೆಕ್ಕೆ. ಸೊ ಯು ಡೋಂಟ್ ವರಿ ಮಾಮ್. ನಿನ್ನನ್ನು ಕೆಳಗಿಳಿಸೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ ಮಾಮ್. ನೀನು ಆರಾಮಾಗಿರು. ಈ ನಮ್ಮ ಕುಚಿಕ್ಕ ಮಾಂಸ ಇಡತ್ತಲ್ಲ ಏನದು, ತಂಡ ಕೂಲ್ ಆ ಥರ ಕೂಲ್ ಆಗಿರು. ಅಲ್ಲ ಜೈ, ಹೀಗೆ ಹೋಗಿ ಬರ್ತೀನಿ ಅಂತ ಹೇಳಿದೆಯಲ್ಲ ನೀನು, ಇಷ್ಟು ಲೇಟಾಗ ಬರೋದು? ನಿಮ್ಮ ಅಣ್ಣನೋ ಅವನು ನೋವಲ್ಲೇ ಇದ್ದಾನೆ, ಅದಕ್ಕೆ ಏನೂ ಕೇಳಿಲ್ಲ. ಇನ್ ಕೇಸ್ ಕೇಳಿದ್ದಿದ್ರೆ ನಾನು ಏನು ಹೇಳ್ತಾ ಇದ್ದೆ ಜೈ? ಕೇಳಿಲ್ಲ ತಾನೇ, ಬಿಡು. ಆ್ಯಂಡ್ ನನಗೆ ಗೊತ್ತಿತ್ತು ಅವ್ನು ಕೇಳೋದು ಇಲ್ಲ ಅಂತ, ಅದಕ್ಕೆ ಹೊರಗಡೆ ಹೋಗಿದ್ದೆ. ಹೊರಗಡೆ ಹೋಗಿದ್ದು ಒಂಥರ ಒಳ್ಳೇದಾಯ್ತು ಮಾಮ್. ಒಂಚೂರು ಚೇಂಜ್ ಅನ್ನಿಸ್ತು, ಒಂದು ಫ್ರೆಶ್ ಹೇರ್ ತೊಗೊಂಬಂದಂಗೆ ಆಯಿತು. ಅದೇ ಇಲ್ಲೇ ಇದ್ದಿದ್ರೆ ನನಗೆ ತುಂಬ ಸಫಕೇಟ್ ಆಗಿರೋದು. ಈ ದುಃಖ, ಕಣ್ಣೀರು, ಗೋಳಾಟ ಇದೆಲ್ಲ ನೋಡಿ ತಲೆ ಕೆಡೋದ್ರ ಬದಲು ಹೊರಗಡೆ ಹೋಗಿ ಬಂದಿದ್ದೆ ಬೆಟರ್ ಅನ್ನಿಸ್ತು. ಹೆಚ್ಚು ಅಂದರೆ ಏನು ಕೇಳಿರೋರು ಎಲ್ಲೋಗಿದ್ದಾನೆ ಅಂತ, ಹೊರಗಡೆ ಹೋಗಿದ್ದಾನೆ ಅಂದಿದ್ರೆ ಸುಮ್ಮನಾಗಿರೋರು. ಈ ಫಾರ್ಮ್ಯಾಲಿಟೀಸ್ಗೋಸ್ಕರ ನನ್ನ ಪೀಸ್ ಆಫ್ ಮೈಂಡ್ನ, ನನ್ನ ವ್ಯಾಲ್ಯೂಯಬಲ್ ಟೈಮ್ನ ನಾನು ಯಾಕೆ ಹಾಳು ಮಾಡ್ಕೊಳ್ಳಿ? ಅದಕ್ಕೆ ಹೊರಗಡೆ ಹೋಗಿದ್ದು ಬಂದೆ. ಆದರೂ ಹಾಗಲ್ಲ ಜೈ, ನೀನು ಇರಬೇಕಾಗಿತ್ತು. ನೀನಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ವಿಚಾರ ಬಿಡು ಮಾಮ್. ಆ್ಯಕ್ಚುಲಿ ಈಗ ಅಣ್ಣನ ಜೊತೆ ಕ್ಲೋಸ್ ಆಗಿರಬೇಕಾಗಿರೋದು ನೀನು. ಮೊದಲು ನೀನೊಂದು ಜೊತೆ ಹೇಗೆ ಕ್ಲೋಸ್ ಆಗಿದೆಯೋ ಈಗಲೂ ಮತ್ತೆ ಆ ಕ್ಲೋಸ್ನೆಸ್ನ ಬೆಳೆಸ್ಕೋಬೇಕು. ಐ ಮೀನ್ ಟು ಸೇ, ನೀನು ಆ್ಯಕ್ಟಿವ್ ಆಗಿ ಅವನ ಜೊತೆ ಇನ್ವಾಲ್ವ್ ಆಗಬೇಕು ಮಾಮ್. ಆ್ಯಂಡ್ ಅದಕ್ಕೆ ಈಗ ನಮಗೆ ಸಿಕ್ಕಿರೋದು ರೈಟ್ ಟೈಮ್ ಮಾಮ್. ಪ್ರೆಸೆಂಟ್ ಅಣ್ಣಂಗೆ ಬೇಕಾಗಿರೋದು ಒಂದು ಎಮೋಷ್ನಲ್, ಮಾರಲ್ ಸಪೋರ್ಟ್ ಮಾಮ್. ಆ ಮಾರಲ್ ಆ್ಯಂಡ್ ಎಮೋಷ್ನಲ್ ಸಪೋರ್ಟ್ ಕೊಡುವಂಥ ವ್ಯಕ್ತಿ ನೀನಾಗಿರಬೇಕು. ಅಟ್ಲೀಸ್ಟ್ ನೀನು ಕೊಡದೆ ಹೋದ್ರೂ ಪರವಾಗಿಲ್ಲ, ಆ ಥರ ಡ್ರಾಮಾನಾದರೂ ಆಡಬೇಕು. ಡ್ರಾಮಾ ಆಡಿ ಆಡಿ ಅವನು ಹೇಗೆ ಮೊದಲು ನಿನ್ನ ಮಾತು ಕೇಳ್ಕೊಂಡು ಬಿದ್ದಿದ್ನೋ ಆ ರೀತಿ ಬಿದ್ದಿರಬೇಕು. ಯು ಹ್ಯಾವ್ ಟು ಬಿ ಲೈಕ್ ಹಿಸ್ ರಿಂಗ್ ಮಾಸ್ಟರ್. ಆ್ಯಂಡ್ ನೀನು ಹಾಕಿರೋ ರಿಂಗಲ್ಲೇ ಅವನು ಉಸಿರಾಡಬೇಕು. ಆ ರೀತಿ ಪಳಗಿಸ್ಬೇಕು ಅವನನ್ನು. ಅಷ್ಟೇ ನಮಗೆ ಬೇಕಾಗಿರೋದು. ಆ್ಯಂಡ್ ಅದನ್ನು ಮಾಡೋದಕ್ಕೆ ಈಗ ರೈಟ್ ಟೈಮ್. ಒಂದು ರೀತಿ ಹೇಗೆ ಅಂತಂದರೆ, ಫಂಡಮೆಂಟಲಿ ಚೆನ್ನಾಗಿರುವಂಥ ಕ್ವಾಲಿಟಿ ಶೇರ್ಸು ಸಡನ್ನಾಗಿ ಮಾರ್ಕೆಟಲ್ಲಿ ಬಿದ್ದೋದಾಗ ಅದನ್ನು ಪರ್ಚೇಸ್ ಮಾಡಿ ಸೇಫಾಗಿ ನಮ್ಮ ಹತ್ರ ಇಟ್ಕೋತೀವಲ್ಲ, ಮುಂದಕ್ಕೆ ಕೆಲ್ಸಕ್ಕೆ ಬರುತ್ತೆ ಅನ್ನೋ ಹಾಗೆ. ಇಂಥ ಒಳ್ಳೆ ಚಾನ್ಸ್ ಯಾವಾಗಲೂ ಸಿಗೋದಿಲ್ಲ ಮಾಮ್. ಇದೊಂಥರ ಗೋಲ್ಡನ್ ಆಪರ್ಚುನಿಟಿ ಇದ್ದಾಗ ಇದನ್ನು ಯೂಸ್ ಮಾಡಿಕೊಂಡು ಅಣ್ಣನ್ನು ನಮ್ಮ ಕಡೆಗೆ ಎಳ್ಕೋಬೇಕು ಮೊದಲಿನ ಹಾಗೆ. ಆ್ಯಂಡ್ ಅವನನ್ನ ಹೇಳ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಆಗಿ ಭೂಮಿಕಾನು ನಮ್ಮ ಕಡೆಗೆ ಸೇರ್ಕೊಳ್ತಾಳೆ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ದಿಸ್ ಇಸ್ ದ ರೈಟ್ ಟೈಮ್. ಸೊ ನೀನು ಎಲ್ಲ ಯೋಚನೆಗಳನ್ನ ಸೈಡಿಗಿಟ್ಟು ಬರೀ ಅಣ್ಣನ ಬಗ್ಗೆ ಮಾತ್ರ ಫೋಕಸ್ ಮಾಡು. ಅದೆಲ್ಲ ನಾನು ನೋಡ್ಕೋತೀನಿ. ಆದರೆ ನೀನು ಮೊದಲು ಅವಳನ್ನ ಹುಡುಕಿ ಅವಳ ಕತೆ ಮುಗಿಸು. ಅವಳು ಸತ್ತಿದ್ದಾಳೆ ಅಂತ ಇಲ್ಲಿ ಎಲ್ಲರ ಹತ್ರ ಸುಳ್ಳು ಹೇಳಿದ್ದೀವಿ. ಆದರೆ ಅವಳು ಎಲ್ಲೋ ಬದುಕಿದ್ದಾಳೆ. ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿ ಅವಳನ್ನ ಸಾಯಿಸೋವರೆಗೂ ನನಗೆ ನೆಮ್ಮದಿ ಇರಲ್ಲ. Done. I'll look after it. But you stay chill, stay happy. Sure. Good night. Good night. ಏನಿವರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅಲ್ಲ, ಆಫೀಸ್ ಕೆಲಸ ಅಂತ ಹೋಗಿ ಬರಕ್ಕೆ ಇಷ್ಟೊತ್ತು ಬೇಕಾ? ಮಲಿ, ರೀ ಯಾಕ್ರಿ ಇಷ್ಟೊಂದು ತಡ ಮಾಡಿಬಿಟ್ರಿ? ನೀವು ಅವಾಗ್ಲಿಂದ ಬರ್ತೀರಾ ಅಂತ ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೀನಿ. ಫೋನ್ ಮಾಡಿದ್ರೆ ಫೋನ್ ಏನಕ್ಕೆ ಎತ್ತಕ್ಕಿಲ್ಲ ನೀವು? ಹೇಳ್ಬಿಟ್ಟೆ ಹೋಗಿದ್ನಲ್ಲ ಮಲ್ಲಿ, ಆಫೀಸ್ ಕೆಲಸ ಅಂತ. ಆಫೀಸ್ ಮೀಟಿಂಗಲ್ಲಿ ಇರ್ತೀನಿ, ಅವಾಗ ಕಾಲು ಮೆಸೇಜ್ಗಳು ಕೆಲವು ಸತಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಮತ್ತೆ ಇಷ್ಟು ಲೇಟಾಗಿ ಬಂದ್ರೆ ಯಾರಿಗಾರ ಟೆನ್ಷನ್ ಆಗದೆ ಇರ್ತೈತಾ? ಓಕೆ, ಕೂಲ್ ಮಲ್ಲಿ, ಸಮಾಧಾನ. ಮಲ್ಲಿ, ನಾನು ಹೋಗಿದ್ದಿದ್ದು ಮೀಟಿಂಗಿಗೆ. ಆಫೀಸಲ್ಲಿ ಮೀಟಿಂಗಲ್ಲಿ ಬ್ಯುಸಿ ಇದ್ದೆ ನಾನು. ಮೀಟಿಂಗೇ ನನ್ನ ಕೈಲಿರುತ್ತಾ ಅರ್ಧಕ್ಕೆ ಬಿಟ್ಟು ಬಂದ್ಬಿಡೋದಕ್ಕೆ? ಮೀಟಿಂಗ್ ಮುಗಿಸ್ಕೊಂಡೇ ಬರ್ಬೇಕು ತಾನೆ. ಅಲ್ಲ, ಮನೆಗೆ ಬಂದು ಕೂತ್ಕೊಳ್ಳೋದೇ ದೊಡ್ಡ ಸಾಧನೆ, ದೊಡ್ಡ ವಿಷಯ ಅಂತ ಆಡ್ತಾರಲ್ಲ ನೀವು ಹೆಣ್ಮಕ್ಳು. ಮಲ್ಲಿ, ಮನೆಯಲ್ಲೇ ದೊಡ್ಡ ಪ್ರಪಂಚ ಅಲ್ಲ ಮಲ್ಲಿ, ಅದಕ್ಕೂ ಹೊರಗಡೆ ಇನ್ನೂ ದೊಡ್ಡ ಪ್ರಪಂಚ ಇದೆ. ಅದ್ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಅದು ನಿಮ್ಗೆ ರೀ.
ಆದರೆ ನಮಗೆ ಕಟ್ಕೊಂಡು ಗಂಡನೇ ಪ್ರಪಂಚ ಆಗಿರ್ತಾನೆ. ಅದಕ್ಕೆ ಭಯ, ಅದಕ್ಕೆ ಅಷ್ಟು ಟೆನ್ಷನ್ನು. ಸರಿ ಮಲ್ಲಿ, ನನಗೆ ನಿನ್ನ ಸೆಂಟಿಮೆಂಟ್ ಅರ್ಥ ಆಗುತ್ತೆ. ಹಾಗಂತ ಯಾಕೆ ಎದ್ದಿರಕ್ಕೋದೆ? ಮಲ್ಕೋಬೇಕು ತಾನೆ. ಮಲಗಿದ್ದೆ, ಯಾಕೋ ಕೆಟ್ಟ ಕನ್ಸು ಬಿತ್ತು ರೀ, ಅದಕ್ಕೆ ಕೂತ್ಕೊಂಡಿದ್ದೆ. ಕೆಟ್ಟ ಕನ್ಸ? ಏನು ಮಲ್ಲಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ನಿನ್ನೆ ಕೇಳ್ತಾ ಇರೋದು, ಹೇಳು ಏನದು ಕನಸು ಅಂತ. ಅಲ್ಲ, ನಿದ್ದೆಯಿಂದ ಎದ್ದು ಕೂರೋಷ್ಟು ಖರಾಬಾಗಿ ಬಿತ್ತ ಕನಸು? ಮಾತಾಡು ಮಲ್ಲಿ, ನಿನ್ನೆ ಕೇಳ್ತಾ ಇರೋದು. ಅಲ್ಲ, ನಿದ್ದೆಯಿಂದ ಎದ್ದು ಕೂರೋಷ್ಟು ಖರಾಬಾಗಿತ್ತ ಕನಸು? ಮಲ್ಲಿ ಮಾತಾಡು. ರೀ, ನಿಮಗೆ ದೇಹ ಏನಾದರೂ ಸಿಕ್ಕಿದ್ಲಾ? ಗೌತಮ್ ಅವರೇ, ನಿದ್ದೆ ಎಲ್ಲಾನು ಮರ್ಸುತ್ತೆ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಅಂತ ಹೇಳಿದೆ. ನೀವಿನ್ನೂ ಮಲಗಿಲ್ವಾ? ನಿದ್ದೆ ಮಾಡಿದ್ರೆ ಕನ್ಸು ಬೀಳುತ್ತೆ. ಒಳ್ಳೆ ಕನಸಾದ್ರೂ ಓಕೆ, ಕೆಟ್ಟ ಕನಸು ಬಿದ್ದರೆ ನೆಮ್ಮದಿನೂ ಹಾಳು, ನಿದ್ದೆನೂ ಹಾಳಲ್ವಾ? ಯಾಕೆ ಹಾಗೆ ಹೇಳ್ತೀರಾ? ಹಾಗೆಲ್ಲ ಏನೂ ಆಗಲ್ಲ. ಸ್ವಲ್ಪ ಸಮಯ ಕೊಡಿ, ಎಲ್ಲಾನು ಸರಿ ಹೋಗುತ್ತೆ. ಸಮಯಕ್ಕೆ ಆ ಶಕ್ತಿ ಇದೆ. ಪ್ಲೀಸ್ ರೆಸ್ಟ್ ಮಾಡಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಸುಧಾ ಅವ್ರ ಮಗಳನ್ನ ಮತ್ತೆ ಅಮ್ಮನ ಕರ್ಕೊಂಡು ಬಂದಿದ್ದಾರಲ್ವಾ, ಅವ್ರನ್ನ ಕ್ವಾರ್ಟರ್ಸಲ್ಲಿರೋದಕ್ಕೆ ಹೇಳಿದ್ದೀನಿ. ಬೆಳಗಿಂದ ಕಾರ್ಯ ನಡೀತಿತ್ತು, ಅದಕ್ಕೆ ನಿಮ್ಗೆ ಹೇಳಿಲ್ಲ, ಸಾರಿ. ಓ, ಅವಳು ಇಲ್ಲಿರೋದಕ್ಕೆ ಒಪ್ಕೊಂಡ್ಲಾ? ನಾರ್ಮಲ್ ಟೈಮಲ್ಲಿ ಆಗಿದ್ದಿದ್ರೆ ಒಪ್ಕೊಳ್ತಿರ್ಲಿಲ್ಲ, ಆದರೆ ಈಗ ಅವಳ ಪರಿಸ್ಥಿತಿ ಆಗಿದೆ. ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿ ಅವ್ರ ಮನೆಗೆ ಬೆಂಕಿ ಬಿದ್ದಿದೆಯಂತೆ. ಮನೆಗೆ ಬೆಂಕಿ ಬಿತ್ತಂತ? ಹಾಂ, ಎಲ್ಲಾನು ಸುಟ್ಟೋಯ್ತಂತೆ. ಏನಂದ್ರೆ ಏನು ಉಳ್ದಿಲ್ವಂತೆ. ಆ ಸಮಯದಲ್ಲಿ ಅಮ್ಮನಿಗೆ ಹುಷಾರಿರಲಿಲ್ಲ ಅಂತ ಎಲ್ಲರೂ ಹಾಸ್ಪಿಟ್ಲಲ್ಲಿದ್ದರು. ಅದಕ್ಕೆ ಯಾರಿಗೂ ಏನೂ ಆಗಿಲ್ಲ. ಇರೋ ವ್ಯವಸ್ಥೆ ಮಾಡಿದ್ದೀನಿ, ಬಟ್ಟೆ ಒಂದು ಕೊಡಿಸ್ಬೇಕಷ್ಟೆ. ಒಳ್ಳೆ ಕೆಲಸ ಮಾಡ್ತಾರೆ ಬಿಡಿ. ಅವಳು ಇಲ್ಲಿರಬೇಕು ಅಂತ ನಮ್ಮ ಆಸೆ ಕೂಡ ಆಗಿತ್ತಲ್ವಾ?